ಅದೇ ನಾನು ಲಾಸ್ಟ್ ಟೈಮ್ ಹೇಳಿದೆ, ನಾನು ಮದುವೆ ಆಗೋವರೆಗೂ ಮೋಸ್ಟ್ಲಿ ಮಾಡ್ತಾ ಇರ್ತೀರಲ್ಲ ಇದ್ರ ಬಗ್ಗೆ ಆ ಥರ ಏನೂ ಇಲ್ಲ. ಇನ್ಫ್ಯಾಕ್ಟ್ ಅವಳು ಹೈದರಾಬಾದ್ ಶೂಟಿಂಗ್ ಮಾಡಿದಾಗ ನನಗೆ ಒಬ್ಬನಿಗೆ ಇಲ್ಲಿ ನನಗೆ ಶೂಟಿಂಗ್ ಇದ್ರೂ ಇರೋಕ್ಕಾಗಲ್ಲ. ಅವಳು ವೀಕ್ಲಿ ಒಂದ್ಸಲ ಓಡ್ ಬರ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಅದ್ರ ಬಗ್ಗೆ ಯಾವುದೇ ಒಂದು ಸಂದೇಹ ಬೇಕಾಗಿಲ್ಲ. ಇದೇ ಏನಂತಂದರೆ, ಫಾರ್ ಎಕ್ಸಾಂಪಲ್ ಚಾರ್ಲಿಯಲ್ಲೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಏನಂದರೆ ಸ್ವಲ್ಪ ಕ್ಯಾರೆಕ್ಟರ್ ತುಂಬ ಚಿಕ್ಕದು ಅಂತಲ್ಲ, ಬಟ್ ಇವಾಗ ನಾನು ಮತ್ತು ರಶ್ಮಿಕಾ ಜೊತೆಗೆ ಮಾಡಿದ್ರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದು ನಿಮಗೆ ಫುಲ್ಫಿಲ್ ಆಗಿಲ್ಲ ಅಂತಂದರೆ ಥಿಯೇಟ್ರಿಗೆ ಬಂದು ಡಿಸಪಾಯಿಂಟ್ ಆಗ್ತೀರಾ. ಸೊ ನಾನು ಆಲ್ರೆಡಿ 4-5 ಸಿನಿಮಾ ಇವಾಗ ಸೈನ್ ಮಾಡಿಬಿಟ್ಟಿದ್ದೀನಿ. ಅದ್ರಲ್ಲಿ ಒಂದಂತೂ ಅವ್ರ ಜೊತೆ ಆಲ್ರೆಡಿ ಫಿಕ್ಸ್ ಆಗಿದೆ. ಬಟ್ ಅದು ಇವಾಗ 5 ಸಿನಿಮಾದ ಲಾಸ್ಟ್ ಸಿನಿಮಾ. ಅದು ಅದ್ರಲ್ಲಿ ಮುಂಚೆ ಯಾವ್ದಾದ್ರು ಒಂದು ಸಿನಿಮಾದಲ್ಲಿ ಇವಾಗ ರುಚಿ ಇನ್ನೂ ಬರಿತಾ ಇದ್ದೀವಿ ನಾವು. ಅದರಲ್ಲಿ ಏನಾದರೂ ಪಾತ್ರ ಚೆನ್ನಾಗಿ ಬಂದು ಇದು ರಶ್ಮಿಕಾ ಮಾಡ್ಬೋದು ಅಂತ ಅನಿಸಿದ್ರೆ ಅದರಲ್ಲಿ ಅದು ಮಾಡೋ ಸಾಧ್ಯತೆ ಇದೆ. ಬಟ್ ಇಬ್ಬರಿಗೂ ಮಾಡಬೇಕು ಅಂತ ಆಸೆ. ಬಟ್ ಏನಂತಂದರೆ ಅದೇ ಮಾಡಿದ್ಮೇಲೆ ಒಂದು ಒಳ್ಳೆ ಸಿನಿಮಾ ಆಗಬೇಕು. ಅದು ಅದೇ ಅವಳಿಗೂ ಅಷ್ಟೇ ಪಾತ್ರ ಇರಬೇಕು ಅದರಲ್ಲಿ. ಬಂದು ಸಿನಿಮಾ ನೋಡೋಕ್ಕೆ ಬಂದಾಗ ಸಿನಿಮಾ ಜೊತೆಗೆ ಇಬ್ಬರು ಕಾಂಬಿನೇಷನು ಎಲ್ರಿಗೂ ಜನರಿಗೆ ಇಷ್ಟ ಆಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಸ್ವಲ್ಪ ಪೋಸ್ಟ್ ಮಾಡ್ತೀವಿ ಅಷ್ಟೇ. ಐ ಥಿಂಕ್ ಅದೇ ನೆಕ್ಸ್ಟ್ ಇಯರ್ ಅಂತ ಪ್ಲ್ಯಾನ್ ಇದೆ ಇವಾಗ. ಬಟ್ ನನ್ನ ಸಿನಿಮಾಗಳ ರಿಲೀಸ್, ಅವ್ರ ಸಿನಿಮಾಗಳ ರಿಲೀಸ್ ಅದೆಲ್ಲ